ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅನ್ಕೊಂಡಿದ್ದೀನಿ. ನಾವು ಆರಾಮದೀವಿ. ಬನ್ನಿ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ. ರೆಸಿಪಿ ಏನು ಅಂತ ನೋಡೋಕ್ಕೂ ಮೊದಲೇನೆ ಪ್ಲೀಸ್ ಫ್ರೆಂಡ್ಸ್, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ಹೀರೆಕಾಯಿ ಎಣ್ಗಾಯಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ತಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಜೀರಿಗೆ ಹಾಕೊಳ್ತಿದ್ದೀನಿ. ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತೆ ಕರಿಬೇವನ್ನ ಹಾಕೊಳ್ತಿದ್ದೀನಿ. ನೋಡಿ, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಒಂದು ಸಣ್ಣದಾಗಿ ಹೆಚ್ಕೊಂಡಿರೋ ಟೊಮೆಟೊ ಹಣ್ಣನ್ನ ಹಾಕೊಳ್ತಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಬೇಕು. ಟೊಮೆಟೊ, ಈರುಳ್ಳಿ, ಟೊಮೆಟೊ ಚೆನ್ನಾಗಿ ಬೇಯ್ತಿರ್ಲಿ. ಅಷ್ಟರೊಳಗೆ ಹೀರೆಕಾಯಿನ ಹೆಚ್ಕೊಂಡು ಮಸಾಲೆನ ರೆಡಿ ಮಾಡ್ಕೊಂಡು ಬರ್ತೀನಿ. ನೋಡಿ, ಹೀರೆಕಾಯಿನ ಬದನೆಕಾಯಿ ಎಣ್ಗಾಯಿಗೆ ಯಾವ ಥರ ಹೆಚ್ಕೊಂಡಿರ್ತಾರೋ ಆ ಥರನೇ ಇದನ್ನು ಕೂಡ ಹೆಚ್ಕೋಬೇಕು. ಹೆಚ್ಕೊಳ್ಳುವಾಗ ನೋಡಿಕೊಂಡು ಹೆಚ್ಚಬೇಕು. ಒಂದೊಂದು ಹೀರೆಕಾಯಿ ಕಹಿ ಬಂದಿರುತ್ತೆ, ಅದನ್ನ ತಿಂದು ನೋಡಿ ಹೀರೆಕಾಯಿನ ಹೆಚ್ಕೋಬೇಕು. ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ತೀನಿ. ನಾನಿಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಹೀರೆಕಾಯಿ ಎಣ್ಗಾಯಿ ಮಾಡ್ತಿರೋದು. ಇದಕ್ಕೆ ಮೇನ್ ಆಗಿ ಗುರೆಳ್ ಪುಡಿನೇ ಯೂಸ್ ಮಾಡೋದು. ನಾನಿಲ್ಲಿ 2-3 ಸ್ಪೂನ್ ಅಷ್ಟು ಗುರೆಳ್ ಪುಡಿನ ತಗೊಂಡಿದ್ದೀನಿ. ಗುರೆಳ್ ಪುಡಿ ಇಲ್ಲ ಅನ್ನೋರು ಗುರೆಳ್ನ ಹುರಿದ್ಬಿಟ್ಟು ಹಾಕೊಳ್ಳಿ. 2 ಸ್ಪೂನ್ ಅಷ್ಟು ಶೇಂಗಾ ಪುಡಿ ಹಾಕೊಳ್ತೀನಿ. ಒಂದು 3/4 ಸ್ಪೂನ್ ಅಷ್ಟು ಮಸಾಲಾ ಪುಡಿ ತಗೊಂಡಿದ್ದೀನಿ. ಬೆಳ್ಳುಳ್ಳಿ ನಾನಿಲ್ಲಿ ಮನೆಯಲ್ಲೇ ಮಾಡಿರೋದು ಹಾಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಯಾವ್ದಾದ್ರೂ ಹಾಕೊಳ್ಳಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ನಾನು ಹುರಿದು ತಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಇಷ್ಟ ಇಲ್ಲದೆ ಇರೋರು ಖಾರ ಪುಡಿನ ಹಾಕೋಬಹುದು. ಅರ್ಧ ಸ್ಪೂನ್ ಅರಿಶಿನ, ನೋಡಿ ನುಣ್ಣಗೆ ರುಬ್ಕೊಂಡು ತಗೊಂಡ್ ಬಂದಿದ್ದೀನಿ. ಮಸಾಲೆ ಈ ತರ ಗಟ್ಟಿಯಾಗಿ ಇರಬೇಕು. ಶೇಂಗಾ ಪೌಡರ್ ಹಾಕೊಂಡಿದ್ದೀನಲ್ಲ, ನೀವು ಪೌಡರ್ ಇಲ್ಲ ಅಂದ್ರೆ ಕಾಳು ಕೂಡ ಹಾಕೋಬಹುದು. ಒಂದ್ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ರುಬ್ಕೊಂಡ್ ಬರ್ತೀನಿ. ಮಸಾಲೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಿದ್ದೀನಿ. ಅದಕ್ಕೆ ಆಯಿಲ್ ಸಹ ಹಾಕೊಳ್ತಿದ್ದೀನಿ, 1-2 ಸ್ಪೂನ್ ಅಷ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕಲರ್ ಹೆಂಗ್ ಚೇಂಜ್ ಆಯ್ತು. ಈ ಹೀರೆಕಾಯಿ ಜೊತೆ ಇದನ್ನ ತುಂಬಿಕೊಳ್ಳೋಣ. ಅಷ್ಟು ಹೀರೆಕಾಯಿನೂ ತುಂಬಿ ತಗೊಂಡ್ ಬರ್ತೀನಿ. ಈರುಳ್ಳಿ, ಟೊಮೆಟೊ ಹಣ್ಣು ಬೆಂದಿದೆ ಅಂತ ನೋಡೋಣ. ಈ ತರ ತುಂಬಕ್ಕೆ ಇಷ್ಟ ಇಲ್ಲದೆ ಇರೋರು ಡೈರೆಕ್ಟ್ ಆಗಿ ಹೀರೆಕಾಯಿನ ಒಗ್ಗರಣೆಗೆ ಹಾಕೊಂಡು ರುಬ್ಬಿರೋ ಮಸಾಲಾನ ಒಗ್ಗರಣೆಗೆ ಹಾಕಿ ಕಲಸಿ ಮಾಡಿದ್ರೂ ಸಹ ಚೆನ್ನಾಗಿ ಬರುತ್ತೆ. ನೋಡಿ, ಟೊಮೆಟೊ ಬೆಂದಿದೆ. ಇವಾಗ ಹೀರೆಕಾಯಿನ ಹಾಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಜೊತೆ. ಹೀರೆಕಾಯಿಗೆ ತುಂಬಿ ಉಳಿದಿರೋ ಮಸಾಲೆ ಜೊತೆಗೆ ನೀರು ಹಾಕೊಂಡು ಮಿಕ್ಸ್ ಮಾಡಿ ನಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಥಿಕ್ನೆಸ್ಸಿಗೆ ಮಿಕ್ಸ್ ಮಾಡಿಕೊಂಡು ಹೀರೆಕಾಯಿ ಜೊತೆಗೆ ಸೇರಿಸ್ಕೊಳ್ತಿದ್ದೀನಿ. ಇವಾಗ ಇದನ್ನ ಒಂದು 10-15 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದೀತಾ ಇದೆ. ಇದು ಇನ್ನೂ ಒಂದ್ ಸ್ವಲ್ಪ ಹೀರೆಕಾಯಿ ಬೇಯಬೇಕು. ನೋಡಿ, ಹೀರೆಕಾಯಿ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದೆ. ಇವಾಗ ಇದು ರೆಡಿ ಆಗಿದೆ ಹೀರೆಕಾಯಿ ಪಲ್ಯ. ಉತ್ತರ ಕರ್ನಾಟಕದ ಸ್ಪೆಷಲ್ ಹೀರೆಕಾಯಿ ಪಲ್ಯ ರೆಡಿ.
ಈ ಪಲ್ಯದ ಜೊತೆ ಜೋಳದ ರೊಟ್ಟಿ ಮತ್ತು ಚಪಾತಿ ತಿನ್ನೋಕೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಬಿಸಿ ಬಿಸಿ ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನಾನು ಮಾಡಿರೋ ಈ ಉತ್ತರ ಕರ್ನಾಟಕದ ಸ್ಪೆಷಲ್ ಹೀರೆಕಾಯಿ ಪಲ್ಯ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಒಂದಿಗೆ. ಟೇಕ್ ಕೇರ್, ಬಾಯ್.